ನಮಸ್ಕಾರ ವೀಕ್ಷಕರೇ, ಚೇಳೂರು ಪತ್ರಿಕಾಗೋಷ್ಠಿಯಲ್ಲಿ ಭಾನುಪ್ರಕಾಶ್ ಮತ್ತು ರಾಧಾಕೃಷ್ಣರವರು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದರು. ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ಇಂದಿನ ಸಂದರ್ಭ ಮನಸ್ಸಿಗೆ ನೋವು ಮತ್ತು ಬೇಸರ. ನಮ್ಮ ಪಕ್ಷಕ್ಕೆ ರಾಜಕೀಯದಲ್ಲಿ ಇದು ಸರ್ವೇ ಸಾಮಾನ್ಯ, ಆದರೆ ನಮಗೆ ಹೊಸದು, ನಮ್ಮ ತಾಲೂಕು ಹೊಸದು. ಎಷ್ಟೇ ಪಕ್ಷಗಳು ಬಂದರೂ ದ್ವೇಷ ರಾಜಕಾರಣ ನಾವು ಎಂದೂ ಮಾಡಿಲ್ಲ. ಕೃಷ್ಣಾರೆಡ್ಡಿ, ಚೌಟರೆಡ್ಡಿ ಕಾಲದಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಈ ಕಡೆ ಅಬ್ಸಾಮ್ ರೆಡ್ಡಿ, ಶ್ರೀರಾಮ್ ರೆಡ್ಡಿ ಅವ್ರ ಕಾಲದಿಂದಲೂ ನೋಡಿದ್ದೀವಿ. ಈ ದ್ವೇಷ ರಾಜಕಾರಣ ಯಾರೂ ಮಾಡಿಲ್ಲ. ಇನ್ನೊಂದು ಅಪಪ್ರಚಾರ ನಮ್ಮ ಚಿಟ್ಟೆಡ್ಡಿ ಅವರು ಹೇಳ್ತಾ ಇದ್ರು, ಆಸ್ತಿ ಮಾಡಿದ್ದಾರೆ ಅದು ಇದು. ನೂರಾರು ಕೋಟಿ ವ್ಯಾಪಾರ ಮಾಡಬೇಕಾದ್ರೆ ಅಲ್ಲೋ ಇಲ್ಲೋ ಕಂದಾಯ ಹೆಚ್ಚು ಕಡಿಮೆ ಆಗೋದು ಸಹಜ. ಸುಬ್ಬಾರೆಡ್ಡಿ ಒಬ್ಬರೇ ಅಂತಲ್ಲ, ಎಲ್ಲ ಉದ್ಯಮಿಗಳೇ, ರಾಜಕಾರಣಿ ಇವರೆಲ್ಲರೂ ಉದ್ಯಮಿಗಳೇ. ಎಲ್ಲೋ ಒಬ್ಬರಿಬ್ಬರನ್ನು ಬಿಟ್ಟರೆ ಎಲ್ಲರೂ ಉದ್ಯಮ ನಡೆಸ್ತಾ ಇರೋರು. ಯಾರೂ ಸಮಯಕ್ಕೆ ಸರಿಯಾಗಿ ಪಾವತಿದೆ, ಲೇಟಾಗಿ ಪಾವತಿಸ್ತಾರೆ. ನಮ್ಮ ಪರಾಜಿತ ಅಭ್ಯರ್ಥಿ ಮುನ್ರಾಜ್ ಅವರು ಬಹಳ ಆತುರವಾಗಿ ಶಾಸಕರಾಗಬೇಕು ಅಂತ ಆಸೆ ಪಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಇದೇ ತಪ್ಪಾದರೆ ನಮ್ಮ ಶಾಸಕರು ಸಣ್ಣ ತಪ್ಪು ಮೊನ್ನೆ ಏರ್ಪೋರ್ಟಲ್ಲಿ ನಮ್ಮ ಶಾಸಕರು ಒಂದು ಮಾತು ಹೇಳಿದರು, ಈ ಥರ ದ್ವೇಷ ರಾಜಕಾರಣ ಮಾಡಿದ್ರೆ ಮುಂದೆ ರಾಜಕೀಯ ಮಾಡೋದು ಕಷ್ಟ ಅಂತ. ಅವರಿಗೆ ಮನಸ್ಸಿಗೆ ಎಷ್ಟು ಬೇಸರ ಆಗಿದೆ ಅನ್ನೋದು ನನಗೆ ಬಹಳ ನೋವಾಯಿತು. ನಮ್ಮ ಶಾಸಕರು ಆ ರೀತಿ ನೋವಿಂದ ಹೇಳಬಾರ್ದು ಅಂತ ನಾನು ನಿಮ್ಮ ಮೂಲಕ ಹೇಳ್ತೇನೆ. ಧೈರ್ಯ ಸಾಹಸೇ ಲಕ್ಷ್ಮಿ ಅಂತಾರೆ. ಧೈರ್ಯ ಇರಬೇಕು. ತಪ್ಪು ಮಾಡೋದು ಮಾನವ ಸಹಜ, ಆದರೆ ಮಾಡದೇ ಇರ್ತಕ್ಕಂಥ ತಪ್ಪೇನು ನಾವು ಮಾಡಿಲ್ಲ. ಈಗಿನ ಕಾಲದಲ್ಲಿ ಚೆಕ್ ಮೂಲಕ ಲಂಚ ತಗೊಂಡವರು ಇದ್ದಾರೆ, ಅದು ನಾವು ನೋಡಿದ್ದೀವಿ. ಅವ್ರ ಮುಖಂಡ್ರೆ ಫೋಕ್ಸೋ ಆ್ಯಕ್ಟಲ್ಲಿ ಈಗಲೂ ಬೇಲ್ ಮೇಲೆ ಇರ್ತಕ್ಕಂಥ ನಾಯಕರನ್ನು ನಾವು ನೋಡಿದ್ದೀವಿ. ಈ ಗೋಮಾಳ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ನಮ್ಮ ವಿರೋಧ ಪಕ್ಷದ ನಾಯಕರ ಮೇಲೂ ಕೂಡ ಆ ಆಪಾದನೆ ಇದೆ. ನಮ್ಮ ವಿರೋಧ ಪಕ್ಷದ ನಾಯಕರು ಯಾರಿದ್ದಾರೆ, ಅಶೋಕ್ ಅವರು, ಅವ್ರ ಮೇಲೂ ಕೂಡ ಈ ಆಪಾದನೆ ಇದೆ. ಇವರು ನಮ್ಮ ಬಿಜೆಪಿಯವರು ಒಂದೇ ತಿಳ್ಕೊಂಡಿರು, ಹಿಂದೂ, ಮುಸ್ಲಿಂ, ಪಾಕಿಸ್ತಾನ ಅತಿ ಜರೂರಾಗಿ ಅಧಿಕಾರಕ್ಕೆ ಬಂದುಬಿಡ್ಬೇಕು. ಈಗ ಇದೇ ತಪ್ಪಾದರೆ, ಈಗ ನಾನು ಒಂದು ಕೆಲವು ಪ್ರಶ್ನೆಗಳನ್ನು ನನ್ನ ವಿರೋಧ ಪಕ್ಷದ ಮಿತ್ರರಲ್ಲಿ ಕೇಳ್ತೇನೆ. ಮೊನ್ನೆ ನರವಣೆ ಅಂತ ಒಂದು ಪುಸ್ತಕ ಬಿಡುಗಡೆ ಆಗಿದೆ, ಜನರಲ್ ನಮ್ಮ ಭೂಸೇನೆ ಮುಖ್ಯಸ್ಥರು, ಮಾಜಿ ಮುಖ್ಯಸ್ಥರು. ಅದರಲ್ಲಿ ಏನಿದೆ, ಅದನ್ನು ಪುಸ್ತಕ ಮಾಡೋದಕ್ಕೆ ಯಾಕೆ ಅನುಮತಿ ಕೊಡ್ತಾ ಇಲ್ಲ ರಕ್ಷಣಾ ಇಲಾಖೆ? ಒಂದು. ಎರಡನೇದು, ಎಕ್ಸ್ಟ್ರೀಮ್ ಫೈಲ್ಸಲ್ಲಿ ಯಾರ್ಯಾರ ಹೆಸರು ಬರ್ತಾ ಇದೆ, ಅದು ಅತಿ ಘೋರವಾದಂಥ ತಪ್ಪುಗಳನ್ನು ನಿಮ್ಮ ಪಕ್ಷದಲ್ಲೇ ಇರಬೇಕಾದ್ರೆ ಒಂದು ಸಣ್ಣ ತಪ್ಪನ್ನು ಹಿಡ್ಕೊಂಡು, ನನಗಿನ್ನೂ ಒಂದು ನಗು ಬರ್ತದೆ, ಇವರಿಗೆ ಕಾನೂನು ಅರಿವಿಲ್ಲ ಅಂತ ಕಾಣಿಸುತ್ತೆ. ಅವರನ್ನೇನಾದರೂ ವಜಾ ಮಾಡಿದರೆ ಹೈಯೆಸ್ಟ್ ನಾವು ಮತ್ತೆ ಮತಗಳನ್ನು ತಗೊಂಡಿರೋದು, ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತ ಒಂದು ಭ್ರಮೆಯಲ್ಲಿ ಅವರು ಹಾಕಿದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟು ಸರಿಯಾದಂಥ ತಿರುಗೇಟನ್ನು ಕೊಟ್ಟಿದೆ. ಇದು ಅವರು ಅರ್ಥ ಮಾಡ್ಕೋಬೇಕು. ಈ ಥರ ಎಲ್ಲ ಏನಿದೆ, ಒಳಮರ್ಮಗಳೇನಿದೆ, ಬಿಸ್ನೆಸ್ಸಲ್ಲಿ ಏನಿದೆ ಅಂತ ಈಗ ನೀವೇ ನಮಗೆ ಹೇಳ್ಕೊಟ್ಟಿದ್ದೀರ. ಮುಂದೆ ನಾವು ಯಾವ ರೀತಿ ರೆಡಿ ಆಗಬೇಕು, ನಿಮ್ಮ ಚರಿತ್ರೆ ಏನು, ನಿಮ್ಮ ವ್ಯವಹಾರಗಳೇನಿದೆ, ಇಲ್ಲಿ ಯಾರೂ ಸಚ್ಚರಿದ್ರು ಇಲ್ಲ. ನಾನು ಯಾರನ್ನು ವ್ಯಕ್ತಿಗತವಾಗಿ ಘೋಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ಸದ್ಭಾರತದ ಪ್ರಜೆಯಾಗಿ ಈ ದೇಶದ ಭವಿಷ್ಯತ್ತು ಹೇಗಿರಬೇಕು ಅನ್ನೋದು ಮನಸ್ಸಲ್ಲಿ ಅಂದ್ಕೊಂಡು ಮಾತಾಡ್ತಾ ಇದ್ದಾನೆ. ಈಗ ನೀವೇ ನಮಗೆ ದಾರಿ ತೋರಿಸಿದ್ದೀರಾ. ನಮ್ಮ ಶಾಸಕರದ್ದು ಒಳ ಇರುವ ರಹಸ್ಯಗಳನ್ನು ಕೆದಕಿದ್ದೀರಾ. ಇನ್ನು ಮುಂದೆ ನಾವು ಸಹ ಅದೇ ಕೆಲಸ ಮಾಡ್ತೇವೆ. ಯಾವುದೋ ಧರ್ಮಸ್ಥಳಕ್ಕೆ ಕಳಿಸೋ, ಇನ್ಯಾವುದೋ ಒಂದು ಕಾರ್ಯಕ್ರಮಗಳು, ದೇವರ ಮೇಲೆ ಇರತಕ್ಕಂಥ ಕಾರ್ಯಕ್ರಮಗಳು ಮಾಡೋ ಮತಗಳು ತಗೊಳ್ಳೋದಲ್ಲ. ಜನಸೇವೆಯೇ ಜನಾರ್ದನ ಸೇವೆ ಅಂದಿದ್ದಾರೆ. ಇಲ್ಲಿ ಪ್ರಪಂಚದಲ್ಲಿ ದೇವರಿಲ್ಲ, ದೇವರು ಇರೋದು ದರಿದ್ರರ ಹತ್ರ, ದೀನ ದಲಿತರ ಹತ್ರ ಇದ್ದಾರೆ. ಯಾರು ಬಡವರು ಅವ್ರಿಗೆ ಸಹಾಯ ಮಾಡಬೇಕೇ ಹೊರತು ಆ ರೀತಿಯ ಸಹಾಯ ಮಾಡಿ ನಮ್ಮ ಶಾಸಕರ ಮೇಲೆ ಬಂದವರು, ನಿಮ್ಮ ಥರ ಶ್ರೀನಿವಾಸ ಕನ್ಯಾಳುಗಳು ಅಥವಾ ಧರ್ಮಸ್ಥಳಗಳು ಮಾಡಿ ಮೇಲೆ ಬಂದವರಲ್ಲ. ಆತ್ಮೀಯ ಮಿತ್ರರಾದ ಮುನ್ರಾಜ್ ಅವರೇ, ದಯವಿಟ್ಟು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಹುಣ್ಣಿಮೆ ಬಂದ ಮೇಲೆ ಅಮಾವಾಸ್ಯೆ ಬರಲೇಬೇಕು. ಇದು ಕಟ್ಟಿಟ್ಟ ಬುತ್ತಿ. ಈಗ ಹುಣ್ಣಿಮೆ ಬಂದಿದೆ, ಅಮಾವಾಸ್ಯೆ ಬರಲೇಬೇಕು. ಅಮಾವಾಸ್ಯೆಗೋಸ್ಕರ ಇವತ್ತು ನಮಗೆ ಅಮಾವಾಸ್ಯೆ, ನಾಳೆ ನಿಮಗೆ ಅಮಾವಾಸ್ಯೆ ಇರುತ್ತೆ. ಇದು ಸೃಷ್ಟಿ ನಿಯಮ. ಇವತ್ತು ಚಂದ್ರಗ್ರಹಣ, ನಾಳೆ ಸೂರ್ಯಗ್ರಹಣ.
ದಯವಿಟ್ಟು ದ್ವೇಷ ರಾಜಕಾರಣ ಮಾಡೋಕ್ಕೆ ಹೋಗಬೇಡಿ. ಇಲ್ಲದೇ ಇರತಕ್ಕಂಥ ಕೆಟ್ಟ ಆಲೋಚನೆಗಳನ್ನು ನಮಗೆ ತುಂಬಬೇಡಿ. ನಾವು ಇದುವರೆಗೂ ಸತ್ಯನಿಷ್ಠೆಯಿಂದಾನೇ ಚುನಾವಣೆಗಳು ನಡೆಸ್ತಾ ಬಂದಿದ್ದೀವಿ. ಯಾರ ಮೇಲೂ ದ್ವೇಷ ಇಲ್ಲ. ಕೃಷ್ಣಾರೆಡ್ಡಿ ಚೌಟರೆಡ್ಡಿ ಕಾಲದಿಂದ ನೋಡಿದ್ದೀವಿ. ಹೇಮಾಹೇಮಿಗಳವರು ಅಲ್ಲಿಂದ ಇಲ್ಲಿವರೆಗೂ ನಡೆದರೂ ಕೂಡ ಅವ್ರ ಗೆದ್ದರೂ ದ್ವೇಷ ರಾಜಕಾರಣ ಮಾಡಿಲ್ಲ, ಇವ್ರ ಗೆದ್ದರೂ ದ್ವೇಷ ರಾಜಕಾರಣ ಮಾಡಿಲ್ಲ. ಅತಿ ಮುಖ್ಯವಾಗಿ ನಾನು ಹೇಳಬೇಕಾದ್ರೆ, ನಾನು ರಾಜಕೀಯಕ್ಕೆ ಬರಬೇಕಂತ ಒಂದು ಮುಖ್ಯವಾದ ಕಾರಣಪ್ಪ ಅಂದರೆ, ನನಗೊಂದು ಮಾರ್ಗದರ್ಶಕರು, ನಾನು ಒಂದು ಐಕಾನ್ ಅಂತ ತಿಳ್ಕೊಂಡಿದ್ರು ರಾಮಕೃಷ್ಣ ಹೆಗಡೆ ಅವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ನಿಮ್ಮದೇ ಪಕ್ಷದವರೇ. ಆದರೂ ನಾವು ಹೊರಡ್ತಾ ಇದ್ದೀವಿ, ನಾವು ಇವತ್ತು ಹೇಳ್ತಾ ಇದ್ದೀವಿ. ಅವರ ಏನಿದೆ ಪ್ರಿನ್ಸಿಪಲ್ಸ್, ಆ ಪ್ರಿನ್ಸಿಪಲ್ಸನ್ನು ಅಡವಟ್ಟು ಮಾಡ್ಕೊಂಡು ಬಂದಿದ್ದೀವಿ ನಾವು ಇಷ್ಟು ದಿವಸ. ನನ್ನ ರಾಜಕೀಯದ ಗುರುಗಳು ಕೃಷ್ಣಾರೆಡ್ಡಿ ಅವರು, ನಾನು ಸುಧಾಕರ್ ಅವ್ರ ಹತ್ರನೂ ಕೆಲಸ ಮಾಡಿದ್ದೇನೆ, ಶ್ರೀರಾಮರೆಡ್ಡಿ ಅವ್ರನ್ನೂ ನೋಡಿದ್ದೇನೆ. ಆದರೂ ಯಾರೂ ಕೂಡ ಇತ್ತು ದ್ವೇಷ ರಾಜಕಾರಣ ಮಾಡಿಲ್ಲ. ಸುಮಾರು ಜನ MLAಗಳು, ಸುಮಾರು ಜನ ZP ಮೆಂಬರ್ಗಳು. ಈ ಮೊಟ್ಟ ಮೊದಲನೇ ಬಾರಿಗೆ ಬಾಗೇಪಲ್ಲಿ ತಾಲೂಕಲ್ಲಿ ನೀವು ನಮಗೆ ಕಲಿಸ್ಕೊಟ್ಟಿದ್ದೀರಾ. ನೀವು ಮುಂದೆ ಎಚ್ಚರದಿಂದ ಇರಿ ಅಂತ ಹೇಳ್ತಾ, ಆ ಅಣುವು ನಿಮಿಷನೂ ನಾವು ನಿಮ್ಮನ್ನು ಫಾಲೋ ಮಾಡ್ತೇವೆ. ನಾವು ಈ ಗೊಡ್ಡು ಬೆದರ್ಕೊಳ್ಳೋದಿಲ್ಲ. ಇದು ಶತಸಿದ್ಧ. ಯಾವುದಕ್ಕೂ ನಾವು ಅದು ಅತಿ ಮುಖ್ಯವಾಗಿ ನಾನು ಒಬ್ಬ ಫ್ರೀಡಮ್ ಫೈಟರ್ ಮಗ. ನಾನು ನೇರವಾಗಿ ಮಾತಾಡೋ ಅಭ್ಯಾಸ, ಬೇರೆ ಯಾರು ಅನ್ಕೋತಾರ ಅನ್ನೋದಿಲ್ಲ. ನನ್ನ ಆತ್ಮಸಾಕ್ಷಿಯಾಗಿ ಮಾತಾಡುವಂಥ ಅಭ್ಯಾಸ ನನಗೆ. ನನ್ನ ಮಾತಾಡೋ ಮೊದಲು 10 ನಿಮಿಷ ಆಲೋಚನೆ ಮಾಡಿ ಮಾತಾಡ್ತೀನಿ. ತಪ್ಪಾಗಿದ್ದರೆ ಕ್ಷಮೆ ಕೇಳ್ತೀನಿ, ತಲೆಬಾಗ್ತೀನಿ. ಬಟ್ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನಮ್ಮ ವಿರೋಧ ಪಕ್ಷದ ಮಿತ್ರರಿಗೆ ಈ ರೀತಿ ದ್ವೇಷ ರಾಜಕಾರಣ ಸಲ್ಲದು. ನಿಮಗೂ ಸಲ್ಲದು, ನಮಗೂ ಸಲ್ಲದು. ನಾವು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು, ಸೌಲಭ್ಯಗಳ ಕಡೆ, ಜನರ ಸೌಲಭ್ಯಗಳ ಕಡೆ ಗಮನ ಕೊಡಬೇಕೆ ಹೊರತು ರಾಜಕೀಯಕ್ಕೆ ಅತಿ ತರಿಯಾಗಿ ಬಂದು MLA ಆಗಿ ಶಾಸಕರು ಅನ್ಕೋಬೇಕಂತ ಪ್ರಸಂಗ ಇಲ್ಲ. ನಾನು ಚೆಕ್ ಮೂಲಕ ಅಂತ ಹೇಳಿದೆ, ಲಂಚ ತಗೊಂಡಿರೋರು ಅಂತ. ಅಷ್ಟು ದೊಡ್ಡ ಮಾತು ಮಾತಾಡೋದು ನನಗೂ ಇಷ್ಟ ಇರಲಿಲ್ಲ. ಆದರೆ ನಿನ್ನೆ ನೀವು ಮಾಡಿದ ಪ್ರೆಸ್ ಮೀಟನ್ನು ನಾನು ಕೇಳಿದ್ದೇನೆ. ಆದ್ದರಿಂದ ಆ ಮಾತನ್ನು ನಾನು ಇವಾಗ ಉಚ್ಚಾರಣೆ ಮಾಡ್ತಾ ಇದ್ದೇನೆ. ಇನ್ನೊಂದು ಹೇಳಿದೆ, ಫೋಕ್ಸ್ ಆಕ್ಟ್, ಅವರೆಲ್ಲ ದೊಡ್ಡ ನಾಯಕರು. ಆದರೂ ನಾನು ಹೇಳ್ತೇನೆ, ಯಾಕೆಂದರೆ ನಾನು ಈ ದೇಶದ ಪ್ರಜೆ. ನೀವು ಮಾಡಿರೋ ತಪ್ಪಿರಬೇಕಾದ್ರೆ ನಮ್ಮದು ಯಾಕೆ ತಪ್ಪು? ಮೊದಲು ಆತ್ಮವಂಚನೆ ಮಾಡ್ಕೋಬೇಡ್ರಿ. ಆತ್ಮಸಾಕ್ಷಿಯಾಗಿ ಹೇಳಿ ಯಾರ್ಯಾರು ತಪ್ಪಿದೆ. ನರವಾಣೆ ಒಂದು ಪುಸ್ತಕ ಇವತ್ತು ಏನು ಬರ್ತಾ ಇದೆ ಅದನ್ನು ಸ್ವಲ್ಪ ಓದಿ, ಏನೇನು ಕಾಮೆಂಟ್ಸ್ ಬರ್ತಾ ಇದೆ ಓದಿ, ಎಕ್ಸ್ಟ್ರೀಮ್ ಫೈಲ್ಸ್ ಏನಿದೆ ಹೇಳಿ. ಇಷ್ಟು ಬೇಡ. ಇದು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅಂತ ನಮ್ಮ ವಿರೋಧ ಪಕ್ಷದ ಮಿತ್ರರು ಹೇಳ್ತಾ ಇದ್ದಾರಲ್ಲ. ಪ್ರಧಾನಮಂತ್ರಿ ಸ್ಕಿಲ್ ಯೋಜನೆಯಲ್ಲಿ ಮೊನ್ನೆ ರೀಸೆಂಟಾಗಿ ವಾರದ ಕೆಳಗೆ 10,000 ಕೋಟಿ ಅಂದರೆ 95 ಲಕ್ಷ ಜನರು ಅಪ್ಲಿಕೇಶನ್ ಹಾಕಿದ್ದಾರೆ. 90 ಲಕ್ಷ ಜನರು ಫ್ರಾಡ್ ಅಂತಿದೆ. ಬಿಲ್ಸೇ ಏನೋ ಅವರ ಹೆಸರೇ ಇಲ್ಲ, ಬಿಲ್ಸ್ ಪಾಸ್ ಆಗಿದೆ. 95, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ, 95 ಲಕ್ಷ ಜನ ಫಲಾನುಭವಿಗಳಿದ್ದಾರೆ. ಅದರಲ್ಲಿ 90 ಲಕ್ಷ ಜನದ ಏನಿದೆ ಪೇಮೆಂಟ್ಸ್ ಅದು ಫ್ರಾಡ್. ಇವತ್ತಿಗೂ ಅದು ಆಚೆ ಬರ್ತಾ ಇಲ್ಲ. 10,000 ಕೋಟಿ. ಈ ಸಣ್ಣ ನಮ್ಮ ಶಾಸಕರು ಮಾಡಿರೋದು ಒಂದು 5-6 ಕೋಟಿ ಟ್ಯಾಕ್ಸ್ ನಿಧಾನವಾಗಿ ಕಟ್ಟಿದ್ದಾರೆ ಅನ್ಕೊಂಡು ಇದೇ ತಪ್ಪಾದರೆ 10,000 ಕೋಟಿ. ನಾನು ತಿನ್ನಲ್ಲ, ಇನ್ನೊಬ್ಬರಿಗೆ ತಿನ್ನಲ್ಲ ಅಂತ ಹೇಳ್ತಾರೆ ನಮ್ಮ ವಿಶ್ವಗುರು. ಇವಾಗ 10,000 ಕೋಟಿ ಎಲ್ಲಿ ಹೋಯಿತು? ಇದಕ್ಕೆ ಯಾರು ಜವಾಬ್ದಾರರು? ನರವಣೆ ಪುಸ್ತಕದಲ್ಲಿ ಬರೀತಾರಲ್ಲ ರಕ್ಷಣಾ ಇಲಾಖೆ ಬಗ್ಗೆ, ಅದಕ್ಕೆ ಯಾರು ಜವಾಬ್ದಾರರು? ದೇಶ ಹಾಳಾಗಿ ಹೋಗ್ತಾ ಇದೆ ರೀ. ದಯವಿಟ್ಟು ಅದರ ಬಗ್ಗೆ ಗಮನ ಕೊಡಿ. ಈಗ ನಮಗೆಲ್ಲ ವಯಸ್ಸಾಗಿದೆ. ಈಗ ಬರ್ತಾ ಇರುವ ಎಲ್ಲ ಕಾನೂನುಗಳನ್ನು ಗಮನಿಸಿದಾಗ ನಮಗೆ ವಯಸ್ಸಾಗಿದೆ. ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಮುಂದೆ ಬರ್ತಕ್ಕಂಥ ನಮ್ಮ ಪೀಳಿಗೆ ಇವತ್ತು ಅಮೆರಿಕ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಭಾರತ ದೇಶವನ್ನು ಗುಲಾಮಗಿರಿಗೆ ತಳ್ತಾ ಇದ್ದಾರೆ. ದಯವಿಟ್ಟು ಮುನ್ರಾಜ್ ಅವರೇ ಅದರ ಬಗ್ಗೆ ಗಮನ ಕೊಡಿ. ನಮ್ಮ ಪಕ್ಷದಲ್ಲೇ ತಪ್ಪು ಮಾಡಿದ್ರು ಕೂಡ ಇನ್ನೊಂದು ನನ್ನ ಎಲ್ಲ ಸಾರ್ವಜನಿಕ ಮಿತ್ರರು ಹೇಳೋದು, ನಮ್ಮ ನಾಯಕರಾಗಿರಲಿ ಬೇರೆ ನಾಯಕರಾಗಿರಲಿ, ತಪ್ಪಾದಾಗ ತಪ್ಪೇ ಅಂತ ಕೇಳೋ ಹಕ್ಕು ಮತದಾರನಿಗೆ ಬರೋ ತನಕ ಈ ರಾಜಕೀಯ ನಾಯಕರು ಈ ರೀತಿ ವ್ಯವಸ್ಥೆ ಮಾಡ್ತಾನೆ ಇರ್ತಾರೆ. ಈಗ ರಾಜಕೀಯದಲ್ಲಿ ನಾವೇ ಹೇಳೋಣ, ಫಾರ್ ಎಕ್ಸಾಂಪಲ್ ನಮಗಿಂತ ಎಷ್ಟೋ ಜನ ಬುದ್ಧಿವಂತರಿದ್ದಾರೆ. ಇಲ್ಲಿ ಯಾರಾದರೂ ಚುನಾವಣೆ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಕಾರಣ ಹಣ. ರಾಜಕೀಯ ಪ್ರಜ್ಞೆಯನ್ನು ದಯವಿಟ್ಟು ಎಲ್ಲರೂ ಬೆಳೆಸ್ಕೋಬೇಕು ಅಂತ ನಾನು ಎಲ್ಲ ಮಿತ್ರರು ಹೇಳ್ತಾ ಹೋದರೆ ಸುಮಾರು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ರಾಜ್ಯ ಸರ್ಕಾರದ್ದಾಗಲಿ ಹೇಳ್ತಾ ಹೋದರೆ ಇವ್ರಿಗೆ ಅಧಿಕಾರ ಕೊಟ್ಟವಲ್ಲ 3 ವರ್ಷ. ನಮ್ಮ ಯಡಿಯೂರಪ್ಪನವರು, ಬೊಮ್ಮಾಯಿಯವರು, ಇದೆಲ್ಲ ಬಿಟ್ಬಿಡಿ. ನರೇಗಾ ಏನು ಮಾಡ್ತಾ ಇತ್ತು ನಿಮಗೆ? ಮಹಾತ್ಮ ಗಾಂಧಿ ಹೆಸರನ್ನು ಯಾಕೆ ತೆಗಿಬೇಕಾಗಿತ್ತು? ಏನು ಬರೀ ಹೆಸರುಗಳು ಬದಲಾವಣೆ ಮಾಡಿದರೆ ಒಂದು ಅಭಿವೃದ್ಧಿ. ಆದರೆ ಆಧಾರವು ಹಾಗೆ ಮಾಡಿದ್ರಿ. ಆಧಾರವು ಮನಮೋಹನ್ ಸಿಂಗ್ ಇದ್ದಾಗ ಮಾಡಿದಾಗ ಅದಕ್ಕೆ ವಿರೋಧ ಮಾಡಿದ್ರಿ. ಮತ್ತೆ ನೀವು ಮಾಡಿದ್ದೇನೋ ಅದೇ ಆಧಾರ ತಂದ್ರಿ. ಈಗ ನರೇಗಾ ಮಹಾತ್ಮ ಗಾಂಧಿ ಹೆಸರು ಅಲಿಬೇಕು ಅಂತಿದೆ. ನನಗೆ ಇವತ್ತು ಸವಾಲು ಮಾಡ್ತಾ ಇದ್ದೀನಿ ಸಭೆಯಿಂದ ನಿಮ್ಮೆಲ್ಲ ನಾಯಕರಿಗೂ, ಕೇಂದ್ರದ ಮಟ್ಟದ ನಾಯಕರಿಗೂ, ರಾಜ್ಯ ಮಟ್ಟದ ನಾಯಕರಿಗೂ, ಮಹಾತ್ಮ ಗಾಂಧಿ ಹೆಸರು ತೆಗೆದಿದ್ದೀರಾ,
ನಮ್ಮ ಗರಿ ನೋಟಿನ ಮೇಲೆ ಮಹಾತ್ಮ ಗಾಂಧಿ ಫೋಟೋ ಇದೆಯಲ್ಲ ಅದನ್ನು ತೆಗೆಸಿ ನೋಡೋಣ. ದಯವಿಟ್ಟು ಸುಮ್ಮನೆ ಏನೇನೋ ಇದೆ ಅಂತ ಮಾತಾಡಕ್ಕೆ ಹೋಗಬೇಡಿ. ಅದೆಲ್ಲ ವಿಷಯ ಇಲ್ಲಿ ಬೇಕಾಗಿಲ್ಲ. ನಾನು ಯಾಕಪ್ಪ ಇವೆಲ್ಲ ತೆಗೆದು ಮಾತಾಡ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲಿ ಎಷ್ಟು ಹುಳುಕಿದೆ, ನಿಮ್ಮ ಪಕ್ಷದಲ್ಲಿ ಎಷ್ಟು ಹುಳುಕಿದೆ. ಈ ದೇಶ ಪಪ್ಪು ಅಂತ ಕರೀತಾ ಇದ್ರು ನಾವು ರಾಹುಲ್ ಗಾಂಧಿ ಅವ್ರನ್ನ. ಮೊನ್ನೆ ಅಸೆಂಬ್ಲಿಯಲ್ಲಿ ತಾವೆಲ್ಲರೂ ನೋಡಿರ್ಬೇಕು. ಅವರ ಮಾತಿಗೆ ಇನ್ನೊಂದು ಹಾಸ್ಯಾಸ್ಪದ. ಸ್ಪೀಕರ್ ಹೇಳ್ತಾರೆ ಪ್ರಧಾನಮಂತ್ರಿಗೆ ರಕ್ಷಣೆ ಇಲ್ಲ, ರಾಷ್ಟ್ರಪತಿಗೆ ವಂದನೆ ಸಲ್ಲಿಸಬೇಕಂತ ಸಂದರ್ಭದಲ್ಲಿ ಯಾವುದೇ ಇದುವರೆಗೂ ನಡ್ಕೊಂಡು ಬಂದಿರತಕ್ಕಂಥ ಇದರಲ್ಲಿ ಪ್ರಧಾನಮಂತ್ರಿಯವರೇ ವಿರೋಧ ಪಕ್ಷದವ್ರು ಮಾಡಿದಕ್ಕೆ ಉತ್ತರ ಕೊಡಬೇಕು. ಆದರೆ ಅವತ್ತು ಪ್ರಧಾನಮಂತ್ರಿಗಳೇ ಬರಲಿಲ್ಲ ಸಭೆಗೆ. ನಾನು ಎತ್ಕಿಚ್ಚೊಂದು ಒಂದು ಹಳ್ಳಿಯಲ್ಲಿರುವ ಒಂದು ಸಣ್ಣ ರೈತ, ಮಾಧ್ಯಮದವರು ಕೂತ್ಕೊಂಡ್ರೆ ಅದಕ್ಕೆ ಹೇಳುವಂಥ ಶಕ್ತಿ ಜ್ಞಾನ ದೇವರು ಕೊಟ್ಟಿದ್ದಾನೆ, ಧೈರ್ಯ ಇದೆ. ನಮ್ಮ ಪ್ರಧಾನಮಂತ್ರಿ ಸುಮಾರು ಇಷ್ಟು ದಿನ ಆದರೂ 12 ವರ್ಷ ಆಗಿರಬೇಕು ಪ್ರಧಾನಮಂತ್ರಿ ಆಗಿ, ಒಂದು ಪ್ರೆಸ್ ಮೀಟ್ ಕರೆದಿಲ್ಲ. ಅದೇನು? ಯಾಕೆಂದರೆ ಪ್ರಶ್ನೆಯವ್ರನ್ನ ಎದುರಿಸೋ ಶಕ್ತಿ ಇಲ್ಲ. ಯಾರನ್ನು ಕೂತ್ಕೊಂಡು ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ. ಅಕ್ಷಯ್ ಖನ್ನಾ ಯಾರು ಸಿನಿಮಾ ಮೊದಲೇ ಕೊಟ್ಬಿಟ್ಟು ಅವ್ರಿಗೆ ಇಂಟರ್ವ್ಯೂ ಮಾಡೋರು. ಏನು ತಿಂತೀರಾ, ಅದೇನಂತಾರೆ ನಾಯ್ಕೊಡೆ, ಅದು ತಿಂತೀನಿ ಇದು ತಿಂತೀನಿ ಅಂತ ಹೇಳೋದು. ದಯವಿಟ್ಟು ಒಂದು ಮಾತು ಅರ್ಥ ಮಾಡ್ಕೊಳ್ಳಿ. ಸೆಷನ್ ನಡೀತಾ ಇರಬೇಕಾದ್ರೆ ಯಾವಾಗ ವಿದೇಶ ಪ್ರವಾಸ ಮಾಡ್ತಾರೆ ಯಾವುದಾದ್ರೂ ಪ್ರಧಾನಮಂತ್ರಿಗಳು, ಯಾಕೆ ವಿದೇಶ ಪ್ರವಾಸ ಮಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳು? ಸಭೆಯಲ್ಲಿ ವಿರೋಧ ಪಕ್ಷದವರಿಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಆಗ್ತೀರಾ ಅವರು ವಿದೇಶ ಪ್ರವಾಸ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳು MP ಗಳು ಬಂದು ಅಟ್ಯಾಕ್ ಮಾಡ್ತಾರೆ. ಅದಕ್ಕೋಸ್ಕರ ದೇಶದ ಪ್ರಧಾನಿಯನ್ನು ನಾನು ಬರಬೇಡಿ ಅಂತ ಹೇಳಿದ್ದೀನಿ ಅಂತ ಸ್ಪೀಕರ್ ಹೇಳ್ತಾರೆ. ಅಂದರೆ ನಿಮ್ಮ ಸರ್ಕಾರ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿಮ್ಮ ಪ್ರಧಾನಮಂತ್ರಿ ಅಲ್ಲ, ಇಡೀ ದೇಶದ ಪ್ರಧಾನಮಂತ್ರಿ, ನಮ್ಮ ಪ್ರಧಾನಮಂತ್ರಿ ಕೂಡ. ಅವರಿಗೆ ನಮ್ಮ ಲೋಕಸಭೆಯಲ್ಲಿ ರಕ್ಷಣೆ ಇಲ್ಲ. ಅವರಿಗೆ ಇವರು ಯಾರು ಮಹಿಳಾ ಸದಸ್ಯರು ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಅಂತ ನಾನು ಹೇಳಿದ್ದೀನಿ. ಅವ್ರಿಗೆ ಸಭೆಗೆ ಬರೋದಿಲ್ಲ ಅಂತ ನಮ್ಮ ಸ್ಪೀಕರ್ ಹೇಳ್ತಾರಲ್ಲ, ಇದಕ್ಕಿಂತ ನಾಚಿಕೆಗೇಡಿನ ವಿಷಯ ಏನಿದೆ? ಮೈ ಡಿಯರ್ ಮಿಸ್ಟರ್ ಮುನ್ರಾಜ್ ಅವರೇ, ದಯವಿಟ್ಟು ಇವೆಲ್ಲ ಅರ್ಥ ಮಾಡ್ಕೊಳ್ಳಿ. ಹೇಳ್ತಾ ಹೋದ್ರೆ ಇನ್ನು ಅರ್ಧ ಗಂಟೆ 1 ಗಂಟೆ ನಿಮ್ಮ ಬಗ್ಗೆ ಎಲ್ಲ ಹುಡುಕೊಂಡು ತೆಗೆಯುವಂಥ ಶಕ್ತಿ ನನಗಿದೆ. ಇದಿಷ್ಟು ಮಾತಾಡೋದಕ್ಕೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದು ಹೇಳ್ತಾ, ಇನ್ನೊಂದು ಮಾತು ಮರಿಬೇಡಿ. ಸದಾ ತನು ಮನ ತ್ಯಾಗ ಮಾಡೋದಕ್ಕೆ ಸುಬ್ಬಾರೆಡ್ಡಿ ಹಿಂದ್ಗಡೆ ನಾವು ಒಂದು ಸೈನ್ಯವೇ ಇದೆ. ಅವರಿಗಾಗಿ ನಾವು ದುಡಿತೇವೆ. ಮುಂದಿನ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸ್ತೇವೆ. ಈಗಲೂ ಕೂಡ ಸ್ಟೇ ಬಂದೇ ಬರುತ್ತೆ. ಬಟ್ ಜಡ್ಜ್ಮೆಂಟ್ ಏನು ಬರುತ್ತೆ ಅಂತ ಒಂದು ವೆಯ್ಟ್ ಮಾಡ್ತಾ ಇದ್ದೇವೆ ಹೊರತು ಸ್ಟೇ ಮಾಡೋದು ಖಂಡಿತ, ಅವ್ರು ಕಂಟಿನ್ಯೂ ಆಗೋದು ಕೂಡ ಖಂಡಿತ. ಅಥವಾ ಸ್ಟೇ ಬರುತ್ತೆ 6 months ಆರ್ ನೆಕ್ಸ್ಟ್ ಆರ್ಡರ್ ಅಂತ ಹೇಳಿದ್ರೆ ಓಕೆ. 6 months ಎಲೆಕ್ಷನ್ ಅಂದ್ರೂ ಕೂಡ ಫೇಸ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನಾಳೆ ಚುನಾವಣೆ ಅಂದ್ರೂ ಕೂಡ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಸುಬ್ಬಾರೆಡ್ಡಿ ಅವರು ನ್ಯಾಯಯುತವಾಗಿ ಬದುಕಿದ್ದಾರೆ. ಬಿಸ್ನೆಸ್ ಮ್ಯಾನು, ನೀವು ಬಿಸ್ನೆಸ್ ನೀವು ಕರೆಕ್ಟಾಗಿ ಕಟ್ಟಿದ್ದೀರಾ. ಇನ್ನು ಮೇಲೆ ನಾವು ಅದನ್ನು ಹುಡುಕ್ತಾ ಹೋಗ್ತೀವಿ ಅಂತ ಹೇಳ್ತಾ, ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಮಾಧ್ಯಮ ಮಿತ್ರರಿಗೂ ಮನಸ್ಸಿಗೂ ನೋವಾಗಿದ್ದರೆ ಅಥವಾ ಇನ್ಯಾರಿಗಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಇನ್ನೂ ಕೆಲವೊಂದು ವಿಷಯಗಳಿದೆ. ಇಷ್ಟು ಮಟ್ಟಿಗೆ ಇಷ್ಟು ಸಾಕು. ಇನ್ನೂ ಒಂದು ಹೇಳ್ತಾ ಇದ್ದೀನಿ, ಮತ್ತೆ ಉಚ್ಚಾರ ಮಾಡಿ ಹೇಳ್ತಾ ಇದ್ದೀನಿ. ಸುಬ್ಬಾರೆಡ್ಡಿ ಅವರಿಗೆ ನಾವು ಬೆಂಬಲವಾಗಿ ಪದೇ ಹೇಳ್ತಾ ಇದ್ದೀನಿ. ಸುಬ್ಬಾರೆಡ್ಡಿ ಅವರಿಗೆ ನಮ್ಮ ಬೆಂಬಲ 100ಕ್ಕೆ 100. ಮಾತಾಡಲ್ಲ, ಬಿಡಿ, ಮೈಕಲ್ ಕೆಳಗಡೆ ಇದೆ. ಇವತ್ತು ಸೇರಿರತಕ್ಕಂಥದ್ದು ಉಚ್ಚ ನ್ಯಾಯಾಲಯದಲ್ಲಿ ಸುಬ್ಬಾರೆಡ್ಡಿ ಅವ್ರನ್ನ ಶಾಸಕತ್ವ ಅಸಿಂಧು ಮಾಡಿದ್ದಾರೆ ಅಂತ. ಇದೊಂದು ಜನತಾ ನ್ಯಾಯಾಲಯಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಂತ ಹೇಳ್ತೀನಿ. ಬಾಗೇಪಲ್ಲಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಜನರಿಂದ ತಿರಸ್ಕರಿಸಿಕೊಂಡಲ್ಪಟ್ಟ BJP ಅಭ್ಯರ್ಥಿ ಹಿಂಬಾಗಿಲಿನಿಂದ ಅಧಿಕಾರ ಹಿಡಿಬೇಕು ಅನ್ನೋ ಒಂದು ದುರುದ್ದೇಶದಿಂದ ಇವತ್ತು ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಇವ್ರ ಮೇಲೆ, ಸುಬ್ಬಾರೆಡ್ಡಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಅವರನ್ನು ಅಸಿಂಧು ಮಾಡಿದ್ದಾರೆ. ಉಚ್ಚ ನ್ಯಾಯಾಲಯಕ್ಕೆ ಬೇಕಾಗಿರೋದು ದಾಖಲೆಗಳು. ಆದರೆ ಅಲ್ಲೊಂದು ಕಾನೂನು ಹೇಳುತ್ತೆ, ಸಂವಿಧಾನದಲ್ಲಿ ಜನತಾ ನ್ಯಾಯಾಲಯದ ಆಗಿರ್ತಕ್ಕಂಥ ತೀರ್ಮಾನವನ್ನು ಯಾವ ನ್ಯಾಯಾಲಯವೂ ಕೂಡ ಅದನ್ನು ರದ್ದು ಮಾಡೋ ಅಧಿಕಾರ ಇಲ್ಲ ಅಂತ. ಇದು ಒಂದು ತಾಂತ್ರಿಕವಾದ ಕಾರಣಗಳಿಂದ ಸುಬ್ಬಾರೆಡ್ಡಿ ಅವ್ರನ್ನ ಅಸಿಂಧು ಮಾಡಿದ್ದಾರೆ. ಆದರೂ ಪರವಾಗಿಲ್ಲ. ಈಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವರು ಅಪೀಲ್ ಹೋಗಿದ್ದಾರೆ. ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ನಮ್ಮೆಲ್ಲರ ನಂಬಿಕೆ. ಒಂದು ವೇಳೆ ಸಿಗದೇ ಇದ್ದರೂ ಮುಂದೆ ಚುನಾವಣೆ ಅಂತ ಬಂದರೆ ಖಂಡಿತವಾಗಿ ನಾವೆಲ್ಲ ಸೇರಿ
ಸುಬ್ಬಾರೆಡ್ಡಿ ಅವ್ರನ್ನೇ ಮತ್ತೆ ಶಾಸಕರನ್ನಾಗಿ ಮಾಡ್ತೀವಿ ಅಂತ ಒಂದು ದೊಡ್ಡ ನಂಬಿಕೆ ನಮಗಿದೆ. ಮುನಿರಾಜ್ ಅವರು ಯಾರೂ ಮಾಡದೇ ಇರ್ತಕ್ಕಂಥ 224 ಮಂದಿ ಶಾಸಕರು ಗೆದ್ದಿದ್ದಾರೆ. ಅವರು ಮುಂದೆ ಎದುರು ನಿಂತಿದ್ದ 224 ಶಾಸಕರು ಸೋತಿದ್ದಾರೆ, ಅಭ್ಯರ್ಥಿಗಳು ಸೋತಿದ್ದಾರೆ. ಯಾವ ಅಭ್ಯರ್ಥಿಯೂ ಕೂಡ ಇಷ್ಟು ಸಣ್ಣತನವನ್ನು ತೋರಿಸ್ಲಿಲ್ಲ. ಏಕೆಂತಂದರೆ ಎಲ್ಲರದು ತಪ್ಪಿರುತ್ತೆ. ಅವಾಗಲೇ ಹೇಳ್ತಾ ಇದ್ರು, ಎಲ್ಲ ಸೋತ ಅಭ್ಯರ್ಥಿಗಳು ನ್ಯಾಯಾಲಯಕ್ಕೆ ಮೊರೆ ಹೋದರೆ ವಿಧಾನಸೌಧ ಖಾಲಿ ಆಗುತ್ತೆ. ಯಾರೂ ಸಾಚಾಗಲಿಲ್ಲ. ಇಲ್ಲಿ ಭಾಳಷ್ಟು ಜನ ಭೂ ಕಬಳಿಕೆ ಮಾಡಿರೋರು, ಸಿ ಟಿ ರವಿದೆಷ್ಟಿದೆ, ಅಶೋಕ್ ಅವ್ರದ್ದೆಷ್ಟಿದೆ, ಇಷ್ಟೆಲ್ಲ ಯಾಕೆ? ಮುನಿರಾಜ್ ಅವರು ತಮ್ಮದೆಷ್ಟಿದೆ? ತಾವು ನ್ಯಾಯವಾಗಿ ನಡ್ಕೊಂಡಿದ್ದೀರಾ? ಸುಬ್ಬಾರೆಡ್ಡಿ ಅವ್ರನ್ನ ಪತ್ರಿಕಾಗೋಷ್ಠಿಯಲ್ಲಿ ಬೈಯೋ ನೀವು ಪ್ರಾಮಾಣಿಕರಾಗಿದ್ದರೆ ಈ ಜನತಾ ನ್ಯಾಯಾಲಯಕ್ಕೆ ನಿಮ್ಮ ಶ್ವೇತಪತ್ರ ನೋಡಿಸಿ, ನಿಮ್ಮ ಆಸ್ತಿ ಎಲ್ಲಿದೆ, ನೀವು ಅಫಿಡೇವಿಟಲ್ಲಿ ಏನು ಕೊಟ್ಟಿದ್ದೀರ ಅಂತ ಶ್ವೇತಪತ್ರ ಹೊರಡಿಸಿ ಅಂತ ನಾನು ಅವ್ರಿಗೆ ಸವಾಲಾಗ್ತಾ ಇದ್ದೀನಿ. ಕೊಡಲಿ. ಜನತೆಯ ತೀರ್ಪು ಮುಖ್ಯ ಹೊರತು ನ್ಯಾಯಾಲಯ ತೀರ್ಪಲ್ಲ ಅಂತ ನಾನು ಜನತಾ ನ್ಯಾಯಾಲಯಕ್ಕೆ ಅಷ್ಟೊಂದು ಅಧಿಕಾರ ಇದೆ ಸಂವಿಧಾನದಲ್ಲಿ. ಜನತಾ ನ್ಯಾಯಾಲಯದ ತೀರ್ಪನ್ನು ಗೌರವಿಸಬೇಕಾದ ಮುನಿರಾಜ್ ಅವರ ಆದ್ಯ ಕರ್ತವ್ಯ. ಮುನಿರಾಜ್ ಅವರು ಜನತಾ ನ್ಯಾಯಾಲಯಕ್ಕೆ ಅವಮಾನ ಮಾಡಿದ್ದಾರೆ, ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ ಅವಮಾನ ಮಾಡಿದ್ದಾರೆ. ಇದನ್ನು ಎಲ್ಲ ಕ್ಷೇತ್ರದ ಜನತೆಯು ಇದನ್ನು ಮುಖ್ಯವಾಗಿ ಪರಿಗಣಿಸಿಕೊಂಡು ಮುಂದಿನ ಬರುವ ದಿನಗಳಲ್ಲಿ ಅವರು ಏನಾದರೂ ಚುನಾವಣೆಗೆ ಅಂತ ಬಂದರೆ ಅವರಿಗೆ ಒಳ್ಳೆ ಮರ್ಯಾದೆ ಕೊಟ್ಟು ಮನೆಗೆ ಕಳಿಸ್ತಾರೆ ಅಂತ ನನ್ನ ನಂಬಿಕೆ ಇದೆ. ಅದೇ ರೀತಿ ಮುನಿರಾಜ್ ಅವರೇ ಒಬ್ಬ ನಾಯಕನಾಗಬೇಕಾದ್ರೆ ಮೂಲಭೂತ ಲಕ್ಷಣ ಏನಂದರೆ, ಮೂಲಭೂತವಾದ ಒಂದು ಲಕ್ಷಣ ಇರಬೇಕಾದ ನಾಯಕನಿಗೆ ಅಂದರೆ ಹಿರಿಯತನ, ದೊಡ್ಡಸ್ತಿಕೆ ಇಲ್ಲದೆ ಇರತಕ್ಕಂಥ ನಾಯಕ ಜನಪ್ರತಿನಿಧಿ ಆದರೆ ಅವನ ಹಿಂಬಾಲಕರೆಲ್ಲ ಬೀದಿಯಲ್ಲಿ ಹಾದಿ ಬದಿ ರಂಪ ಮಾಡುತ್ತಾ ಕೂತಾರೆ. ಸುಬ್ಬಾರೆಡ್ಡಿ ಅವರು 3 ಬಾರಿ ಶಾಸಕರಾಗಿದ್ದರೂ ಸಹ ಯಾರನ್ನು ಹಾದಿ ಬೀದಿಗೆ ಬಿಡಲಿಲ್ಲ. ಕಾರ್ಯಕರ್ತರನ್ನಾಗಲಿ, ಕಾಂಗ್ರೆಸ್ ಕಾರ್ಯಕರ್ತನಾಗಲಿ ಅಥವಾ ಬೇರೆ ಯಾರನ್ನಾದ್ರಾಗಲಿ. ಸುಬ್ಬಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಶಾಸಕರಾಗಿ ಉಳಿದಿರಲಿಲ್ಲ, ಎಲ್ಲ ಬಾಗೇಪಲ್ಲಿ ಕ್ಷೇತ್ರದ ಎಲ್ಲ ಜನತೆಗೆ ಶಾಸಕರಾಗಿ ನಡ್ಕೊಂಡಿದ್ದಾರೆ. ಅವರ ದೊಡ್ಡಸ್ತಿಕೆಯನ್ನು ಮೆರೆದಿದ್ದಾರೆ. ಅವರು ನಿಮ್ಮ ಥರ ಸಣ್ಣ ಬುದ್ಧಿ ಅವ್ರಿಗೆ ಇರಲಿಲ್ಲ. ನೀವು ಇನ್ನು ಮುಂದೆ ಆದರೂ ಬುದ್ಧಿ ಕಲ್ತ್ಕೊಳ್ಳಿ. ನಾಯಕರಾಗಬೇಕಂತ ಹೊರಟಿದ್ದೀರಾ, ದೊಡ್ಡಸ್ತಿಕೆ ಬೆಳೆಸ್ಕೊಳ್ಳಿ. ಯಾವತ್ತು ನೀವು ದೊಡ್ಡಸ್ತಿಕೆ ಬೆಳೆಸ್ಕೊತೀರೋ ಆವತ್ತು ನಿಮಗೆ ಮಾನ್ಯತೆ ಸಿಗುತ್ತೆ, ಜನ ನಿಮ್ಮನ್ನು ನಂಬುತ್ತಾರೆ. ಇದೇ ರೀತಿ ಸಣ್ಣತನದಿಂದ ಆಲೋಚನೆ ಮಾಡಿ ಯಾರೋ ಕೆಲವು ಕಿಡಿಗೇಡಿಗಳ ಹತ್ರ ಮಾತುಗಳು ಕೇಳಿಕೊಂಡು ನೀವು ಸಣ್ಣತನ ಮೆರಿತಾ ಹಿಂಬಾಗಿಲಿನಿಂದ ಅಧಿಕಾರ ಹಿಡಿಬೇಕು ಅಂತ ಹೊರಟ್ರೆ ನೀವು ಖಂಡಿತ ನಿಮ್ಮ ಜೀವಮಾನದಲ್ಲಿ ಯಾವತ್ತೂ ಶಾಸಕರಾಗೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಸುಮಾರು ಘಟಾನುಘಟಿಗಳು ಸೋತಿದ್ದಾರೆ. ಇಂದಿರಾ ಗಾಂಧಿ ಅವರು ಸೋತರು, ಘಟಾನುಘಟಿಗಳು ಸೋತಿದ್ದಾರೆ. ಯಾರು ಜನತಾ ನ್ಯಾಯಾಲಯದ ಆಗಿರ್ತಕ್ಕಂಥ ತೀರ್ಪನ್ನ ಬೇರೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ. ಇದು ಒಂದು ಅತ್ಯಂತ ಕೀಳು ಮಟ್ಟದ ರಾಜಕಾರಣ. ಸಣ್ಣತನ ನಿಮ್ಮಲ್ಲಿರ್ತಕ್ಕಂಥ ಸಣ್ಣತನ ತೋರಿಸ್ತಾ ಇದೆ. ಇದನ್ನು ಬದಲಾವಣೆ ಮಾಡಿಕೊಳ್ಳಿ. ನಿಮಗೂ ದೇವರು ಒಳ್ಳೇದು ಮಾಡ್ತಾನೆ. ಇದೇ ರೀತಿ ಹೋದರೆ ನೀವು ಮನೆಗೆ ಹೋಗೋದಂತೂ ಗ್ಯಾರಂಟಿ. ನೀವೆಲ್ಲ ಕಳ್ಕೊಂಡು ಮನೆಯಲ್ಲಿ ಕೂರಬೇಕಾಗುತ್ತೆ. ದಯವಿಟ್ಟು ಮುಂದೆ ಬರ್ತಕ್ಕಂಥ ದಿನದಲ್ಲಿ ದೊಡ್ಡಸ್ತಿಗೆ ಮೆರೆಯೋದು, ದೊಡ್ಡಸ್ತನ ನಿಲ್ಲಿಸ್ಕೊಳ್ಳೋದನ್ನು ಕಲಿಯಿರಿ ಅಂತ ಹೇಳ್ತಾ, ಸುಬ್ಬಾರೆಡ್ಡಿಯವರು 3 ಅವಧಿಗಳ ಕಾಲ ಸತತವಾಗಿ ಶಾಸಕರಾಗಿದ್ದಾರೆ. ಯಾರಿಗೂ ತೊಂದರೆ ಮಾಡಿದ ಮನುಷ್ಯ ಅಲ್ಲ, ಸೌಮ್ಯ ಸ್ವಭಾವದ ಮನುಷ್ಯ, ಎಲ್ಲರನ್ನೂ ನಗುತ್ತಾ ಮಾತಾಡ್ತಕ್ಕಂಥ ಮನುಷ್ಯ, ಯಾರ ಮೇಲೂ ದೌರ್ಜನ್ಯ ಮಾಡ್ತಕ್ಕಂಥ ಮನುಷ್ಯ ಅಲ್ಲ. ಅಂಥ ವ್ಯಕ್ತಿಯನ್ನು ನಾವು ಈ ಬಾಗೇಪಲ್ಲಿ ಕ್ಷೇತ್ರ ಶಾಸಕರಾಗಿ ಆರಿಸಿಕೊಂಡಿದೆ, ಅದು ನಮ್ಮ ಭಾಗ್ಯ. ಅದೇ ರೀತಿ ಅವರು ಈ ಭಾಗದ ಮಗನಾಗಿದ್ದು ಅನೇಕ ರೀತಿಯ ಸೇವೆಗಳನ್ನು ನಮ್ಮ ತಾಲೂಕು ಮಾಡಿದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಮಾಡಿದ್ದಾರೆ. ಅದೇ ರೀತಿ ಮುಂದುವರಿತಾರೆ ಕೂಡ. ಶಾಸಕರಾಗಿರಲಿ, ಮುಂದೆ ಹೋಗಲಿ, ಅವರು ಸಮಾಜ ಸೇವೆಯನ್ನು ಮಾಡ್ತಾ ಮುಂದುವರಿತಾರೆ ಅಂತ ನಂಬಿಕೆ ನಮಗಿದೆ. ಸುಬ್ಬಾರೆಡ್ಡಿ ಅವರಿಗೆ ನಾನು ಈ ಮೂಲಕ ಧೈರ್ಯ ತುಂಬ ಮಾತು ಏನು ಹೇಳ್ಬೋದು ಅಂದರೆ, ಏನೇ ಬರಲಿ ಒಗ್ಗಟ್ಟಾಗಿರ್ತೀವಿ, ನಿಮ್ಮ ಹಿಂದೆ ಇರ್ತೀವಿ.
ಏನೇ ಬರಲಿ, ಮುಂದೆ ಎಲೆಕ್ಷನ್ನೇ ಬರಲಿ, ಎಲೆಕ್ಷನ್ನಲ್ಲಿ ನಿಮ್ಮನ್ನು ಅತ್ಯಧಿಕ ಮೆಜಾರಿಟಿಯಲ್ಲಿ ಗೆಲ್ಲಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದು ಅಂತ ಹೇಳ್ತೀನಿ. ಈ ಕಿಡಿಗೇಡಿಗಳ ಮಾತುಗಳಿಗೆ, ಅವರ ಕ್ರಿಯೆಗಳಿಗೆ ನೀವು ಆಲೋಚನೆ ಮಾಡಿ ನಿಮ್ಮ ಮನಸ್ಥಿತಿಯನ್ನು ಕೆಡಿಸ್ಕೊಳ್ಬೇಡಿ. ನಿಮ್ಮಲ್ಲಿರ್ತಕ್ಕಂಥ ದೊಡ್ಡಸ್ತಿಗೆ ನನಗೆ ಮುಂದುವರಿಸಿ. ಸಣ್ಣ ಜನ, ಬಸವಣ್ಣ ಅವರು ಹೇಳ್ತಾರೆ, ಆನೆಯ ಮೇಲೆ ಹೋಗುವನ ಶ್ವಾನ ಕಚ್ಚಬಲ್ಲದೆ ಅಂತ. ನೀವು ಆನೆ ಮೇಲೆ ಹೋಗ್ತಾ ಇದ್ದೀರಾ, ನಿಮ್ಮ ನಾಯಿ ಕಚ್ಚಕ್ಕಾಗೋದಿಲ್ಲ. ನಾಯಿಗಳು ನೂರಾರು ಬೊಗಳ್ಳಿ, ನೀವು ಆನೆ ಮೇಲೆ ಹೋಗ್ತಾ ಇರ್ತಕ್ಕಂಥ ದೊಡ್ಡಸ್ತಿಕೆಯನ್ನು ನೀವು ಉಳಿಸ್ಕೊಳ್ಳಿ ಅಂತ ಸುಬ್ಬಾರೆಡ್ಡಿ ಹೇಳ್ತಾ, ಯಾವುದೇ ಕಾರಣಕ್ಕೂ ಜಿಗುಪ್ಸೆ ಆಗಬೇಡಿ, ನಾವೆಲ್ಲ ಇದ್ದೀವಿ ನಿಮ್ಮ ಹಿಂದೆ. ಇನ್ನು ಬಾಗೇಪಲ್ಲಿ ಸಮಸ್ತ ನಾಗರಿಕರು ನಿಮ್ಮ ಜೊತೆಯಲ್ಲಿರ್ತಾರೆ ಅಂತ ಹೇಳ್ತಾ, ಮುನಿರಾಜು ಅವ್ರಿಗೆ ಹೇಳ್ತೀನಿ, ತನುವರಿಯದ ನೋವಿಲ್ಲ, ಮನವರಿಯದ ಡೊಂಕಿಲ್ಲ, ಬಿಡು ಬಾಹ್ಯದ ಡಂಬಕವ ಅಂತ. ಶರೀರಕ್ಕೆ ಎಲ್ಲೇ ನೋವಾಗಲಿ ಶರೀರಕ್ಕೆ ಗೊತ್ತಾಗುತ್ತೆ. ಮನಸ್ಸಿಗೆ ತಿಳಿದೇ ಇರ್ತಕ್ಕಂಥ ತಪ್ಪಿಲ್ಲ. ನಿಮ್ಮ ಮನಸ್ಥಿತಿ ಸರಿಯಾಗಿದ್ದರೆ, ನೀವು ಮನಸ್ಥಿತಿಯಾಗಿ ನಿಮ್ಮ ಮನಸ್ಸು ಕರೆಕ್ಟಾಗಿದ್ದರೆ ನಿಮಗೆ ಅರಿವಿಲ್ಲದ ತಪ್ಪಿಲ್ಲ. ಬಾಹ್ಯದಿ ಪ್ರಪಂಚಕ್ಕೆ ಯಾಕೆ ಡಂಬಾಚಾರ ಮಾಡ್ತೀರಾ? ನೀವು ಲಂಚ ಕೊಟ್ಟು ಧರ್ಮಸ್ಥಳಕ್ಕೆ ಜನರನ್ನು ಕರ್ಕೊಂಡೋಗಿ ಲಂಚ ಕೊಟ್ಟು ಧರ್ಮದ ಹೆಸರಿನಲ್ಲಿ ಓಟ್ ಕೇಳಿ ನೀವು ಅನಾಗರಿಕರಾಗಿ ನಡ್ಕೊಳ್ಳೋದ ಹೊರತು ಸುಬ್ಬಾರೆಡ್ಡಿ ಅವ್ರ ಮೇಲೆ ನೀವು ದೂಷಣೆ ಮಾಡಬೇಡಿ. ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ, ಶಾಸಕರಾಗಿ ಮುಂಚೆಯಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ. ವ್ಯಾಪಾರದಲ್ಲಿ ಅನೇಕ ರೀತಿಯ ವ್ಯವಹಾರಗಳಿರುತ್ತೆ. ಅದನ್ನು ನೀವು ಬೆರಳು ಮಾಡಿ ತೋರಿಸುವಂಥ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ನಿಮ್ಗಿಲ್ಲ ಅಂತ ನಾನು ಮುನಿರಾಜ್ ಅವ್ರಿಗೆ ಹೇಳ್ತಾ, ನಿಮ್ಮ ಚರಿತ್ರೆಯನ್ನು ಹಿಂದೆ ನೋಡ್ಕೊಳ್ಳಿ. ನೀವೆಲ್ಲಿಂದ ಬಂದ್ರಿ, ಹೆಂಗೆ ಬಂದ್ರಿ, ಯಾವ ರೀತಿ ಬಂದ್ರಿ, ನಿಮ್ಮದು ಚರಿತ್ರೆ ನಿಮ್ಮದು ಪುಟಗಳಾಗಿ ನಿಮ್ಮದು ಪೇಪರಲ್ಲಿ ಯೂಟ್ಯೂಬ್ಗಳಲ್ಲಿ ಬರ್ತಾ ಇದೆ. ಅದೆಲ್ಲ ಎಲ್ಲರೂ ನೋಡಿದ್ದಾರೆ, ಎಲ್ಲರೂ ಕೇಳಿದ್ದಾರೆ ನಿಮ್ಮ ಬಗ್ಗೆ. ನಿಮ್ಮ ಚರಿತ್ರೆಯನ್ನು ಒಂದು ಸಾರಿ ನೆನಪಿಸ್ಕೊಳ್ಳಿ. ಇನ್ನೊಬ್ಬರನ್ನ ಬೆರಳು ಮಾಡಿ ತೋರ್ಸೋಕೆ ಮುಂಚೆ ನಂದೇನು ಅಂತ ನೀವು ತಿಳ್ಕೊಂಡು ವ್ಯವಹಾರ ಮಾಡಿ ಅಂತ ಒಂದು ಹಿರಿಯನಾಗಿ ಅವ್ರಿಗೆ ಬುದ್ಧಿವಾದ ಹೇಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ರೀತಿ ಸಣ್ಣತನ ಮೆರಿಬೇಡಿ, ಸಣ್ಣತನ ಬಿಟ್ಟು ಅರ್ಹ ವ್ಯಕ್ತಿಯಾಗಿ ದೊಡ್ಡ ಸ್ಥಿತಿಯಿಂದ ಮುಂದೆ ಬನ್ನಿ. ಒಂದಿನ ನೀವು ಒಂದು MLA ಆಗ್ಬೋದೇನೋ, ಬಾಗೇಪಲ್ಲಿ ಜನ ಮನಸ್ಸು ಮಾಡಿದ್ರೆ. ಇದೇ ರೀತಿ ಸಣ್ಣತನಕ್ಕಾದರೆ ನಿಮ್ಮ ಜೀವಮಾನದಲ್ಲಿ ಎಂದೂ ಶಾಸಕರಾಗ ಸಾಧ್ಯ ಇಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸ್ತೀನಿ.